ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಇಂಟೀರಿಯರ್ ಡಿಸೈನರ್ ರಂಜನಿ ಗಣೇಶ್ ಅವರನ್ನ ಭೇಟಿ ಮಾಡೋಣ. ಹಾಗೂ ಇವತ್ತಿನ ಕಾರ್ಯಕ್ರಮದಲ್ಲಿ ಇಂಟೀರಿಯರ್ ಡಿಸೈನಿಂಗ್ ಬಗ್ಗೆ ಸಾಕಷ್ಟು ಮಾಹಿತಿನ ಅವರಿಂದ ಪಡ್ಕೊಳ್ಳೋಣ. ಕೆಲಸ ಶುರು ಮಾಡೋಕ್ಕಿಂತ ಮುಂಚೆನೇ ನಾವು ಪ್ಲಾನಿಂಗ್ ಮಾಡ್ಕೋಬೇಕಾಗುತ್ತೆ. ಸೊ ನೀವು ಈ ಪ್ಲಾನಿಂಗ್ಗೆ ಹೇಗೆ ಕಂಪ್ಯೂಟರ್ ಹೆಲ್ಪ್ ತಗೋತೀರಾ? ಕಂಪ್ಯೂಟರ್ ಅಲ್ಲಿ ನಿಮ್ಮ ಪ್ಲಾನ್ ನ ಡಿಸೈನ್ ಮಾಡಿ ಅದಕ್ಕೆ ಕಸ್ಟಮರ್ ರಿಕ್ವೈರ್ಮೆಂಟ್ಸ್ ತಕ್ಕಂಗೆ ಅದಕ್ಕೆ ಕಲರ್ಸ್ ಆಗ್ಲಿ, ಎನಿ ಕಾಂಬಿನೇಷನ್ಸ್ ಆಗ್ಲಿ, ಸೊ ನಿಮ್ ಪ್ಲಾನಿಂಗ್ ಅಪ್ರೂವ್ ಆಗಕ್ಕಿಂತ ಮುಂಚೆ ಅದನ್ನ ನೀವು ಕಸ್ಟಮರ್ಸ್ಗೆ ತೋರಿಸ್ತೀರಾ? ಕರೆಕ್ಟು. ಅದೇನು ಮಾಡ್ತೀವಿ ಅಂದರೆ, ಫಸ್ಟ್ ನಾವು ಸೈಟ್ ವಿಸಿಟ್ ಹೇಳಿದ್ನಲ್ಲ, ಅದು ಮೆಷರ್ಮೆಂಟ್ ಮಾಡಿದ ತಕ್ಷಣ ನಾವು ನಮ್ಮ ಕಂಪ್ಯೂಟರ್ನಲ್ಲಿ ಒಂದು 3-4 ಡಿಸೈನ್ ಮಾಡ್ತೀವಿ. ಆಮೇಲೆ ಕಸ್ಟಮರ್ನ ಕರಿತೀವಿ. ಆ ಡಿಸೈನ್ ತೋರಿಸಿದಾಗ ಅವ್ರಿಗೆ ಅದರಲ್ಲಿ ಏನೇನು ಚೇಂಜಸ್ ಬೇಕು ಅಂತ ಹೇಳ್ತಾರೋ ಆ ಚೇಂಜಸ್ ಮಾಡಿ ತಿರ್ಗಾ ಇನ್ನೊಂದು ಪ್ಲಾನ್ ತೋರಿಸ್ತೀವಿ. ದಟ್ ಪ್ರೋಸೆಸ್ ಇಸ್ ಓವರ್. ಒನ್ಸ್ ದಟ್ ಪ್ರೋಸೆಸ್ ಓವರ್, ದೆನ್ ಐ ಶೋ ದಮ್ ದ ಶಟರ್ಸ್. ಶಟರ್ಸ್ ಬಂದ್ಬಿಟ್ಟು ಡಿಫ್ರೆಂಟ್, ಇಲ್ಲಿ ನೋಡಿದ್ದೀರಲ್ಲ ಶಟರ್ಸ್, ಅದು ಡಿಫ್ರೆಂಟ್ ಟೈಪ್ಸಲ್ಲಿ ಸಿಗುತ್ತೆ ನಿಮಗೆ. ಆಮೇಲೆ ಡಿಫ್ರೆಂಟ್ ಆರ್ಚ್ ಶೇಪ್ಸ್ನಲ್ಲಿ ಸಿಗುತ್ತೆ. ಅವ್ರು ಯಾವ ಕಲರ್ ಬೇಕೋ, ಯಾವ ಡಿಸೈನ್ ಬೇಕೋ ಅವ್ರು ಚೂಸ್ ಮಾಡ್ಕೋಬೋದು. ಅದಾದಮೇಲೆ ವಿ ಗೋ ಹೆಡ್ ವಿತ್ ದ ಪ್ರೊಸೆಸಿಂಗ್. ಸಾಮಾನ್ಯವಾಗಿ ನಾವೆಲ್ಲರೂ ಕೇಳ್ಪಟ್ಟಿರೋ ತರ ಈ ಮಾಡ್ಯುಲರ್ ಕಿಚನ್ ಅಂದ್ರೆ ಇದು ಎಲ್ರಿಗೂ ಅಫೋರ್ಡ್ ಮಾಡಕ್ಕಾಗಲ್ಲ, ಸ್ಪೆಷಲಿ ಓನ್ಲಿ ಹೈ ಕ್ಲಾಸ್ ಪೀಪಲ್ ಮಾತ್ರ ಇದು ಅಂತ ದಿಸ್ ಇಸ್ ಅ ಸೇಯಿಂಗ್ ಇವಾಗ ಸಾಮಾನ್ಯವಾಗಿ. ಸೊ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಆ್ಯಕ್ಚುಲಿ ದಟ್ ವೇ ಏನೋ ನಾನು ಹೇಳ್ಬೋದು, ಮಿಡಲ್ ಕ್ಲಾಸ್ ಅವ್ರು ಕೂಡ ಅಫೋರ್ಡ್ ಮಾಡ್ಬೋದು ಅಂತ. ಯಾಕಂದರೆ ನೀವು ಈ ಕಿಚನ್ ನೋಡ್ಬೋದು, ವಿ ಹವ್ ಚಾರ್ಜ್ ದಮ್ ಓನ್ಲಿ 1 lakh ಆ್ಯಂಡ್ ವಿ ಹವ್ ಗಿವನ್ ದೆಮ್ ವೆರಿ ಗುಡ್ ಆಕ್ಸರೀಸ್. ಅದರೊಳಗಡೆ ಹಾಕಿರೋ ಮೆಟೀರಿಯಲ್ ಅಷ್ಟು ಒಳ್ಳೆಯದು. MDF ಯೂಸ್ ಮಾಡಿದ್ದೀವಿ, ಮೆರಿನ್ ಪ್ಲೈ ಯೂಸ್ ಮಾಡಿದ್ದೀವಿ. ಸೊ ವಿತಿನ್ ದರ್ ಬಜೆಟ್ ವಿ ಹವ್ ಗಿವನ್ ದೆಮ್. ಈಗ ಇದು ಮಿಡಲ್ ಕ್ಲಾಸ್ ಆಗಬೇಕು ಇಲ್ಲಲ್ಲ ಅಪ್ಪರ್ ಕ್ಲಾಸ್ ಆಗಬೇಕು ಅನ್ನೋದೇನೂ ಇಲ್ಲ. ಅವ್ರ ಬಜೆಟ್ ಅನುಸರಿಸ್ಕೊಂಡು ಕೂಡ ನಾವು ಪ್ಲಾನಿಂಗ್ ಮಾಡಿದ್ದೀವಿ. ಎಷ್ಟೋ ಸತಿ ಇಲ್ವಾ, ಒಂದು ಸೈಟ್ ಬಂದು ನಾವು ಲಾಸ್ಟ್ ಅಲ್ಸೂರ್ನಲ್ಲಿ ಇನ್ನೊಂದು ಸೈಟ್ ಮಾಡಿದ್ವಿ. ಅದು ಬಂದು ಬರೀ 35,000 ರೂಪಾಯಿದು. ಅದು ಬಂದು ಅಲ್ಲೇ ಕಟ್ ಮಾಡಿ ಮಾಡ್ಯುಲರ್ ಬೇರೆ ಟೈಪ್ನಲ್ಲಿ ಮಾಡಿದ್ವಿ. ಸೊ ಅದು ಮಾಡ್ಬೋದು. ಇದು ಮಾಡೋಕ್ಕಾಗಲ್ಲ ಅಂತ ಏನೂ ಇಲ್ಲ. ಬಜೆಟ್ ಅನುಸರಿಸಿ ಆ ಕಸ್ಟಮರ್ ಜೊತೆ ಕೂತ್ಕೊಂಡು ಅವ್ರಿಗೆ ಏನರಲ್ಲಿ ಬೇಕು, ಯಾವ ಥರ ಬೇಕು. ಆದರೆ ಒನ್ ಥಿಂಗ್ ಇಸ್ ದೇರ್, ಎಷ್ಟೇ ಬಜೆಟ್ ಕಮ್ಮಿ ಆದ್ರೂ ಕ್ವಾಲಿಟಿ ಮಾತ್ರ ಐ ಗಿವ್ ದಮ್ ದ ಬೆಸ್ಟ್, so that it doesn't get spoiled. They have to see me and come back and refer my name to others. That is my main concern. ಇದು ಈ ಅಡುಗೆ ಮನೆಯಲ್ಲಿ ಬಂದು ಸ್ಪೇಸ್ ಜಾಸ್ತಿ ಇದೆ, ಆದರೂ ನಾವು 1 ಇಂಚ್ ಸ್ಪೇಸನ್ನು ಯೂಟಿಲೈಸ್ ಮಾಡಿದ್ದೀವಿ. ಆ್ಯಂಡ್ ಕಸ್ಟಮರ್ಗೆ ಇಲ್ಲಿ ಬಂದು ತುಂಬ ಬಾಟಲ್ ರ್ಯಾಕ್ಸು ಅವಶ್ಯಕತೆ ಇರುತ್ತೆ. ಆಮೇಲೆ ಅವ್ರಿಗೆ ಸ್ಟೋರೇಜ್ ಕೆಪಾಸಿಟಿ ಜಾಸ್ತಿ ಕೇಳಿದ್ದಾರೆ ಇವರು. ಇವ್ರಿಗೆ ಬಂದು ದೊಡ್ಡ ದೊಡ್ಡ ಕ್ಯಾಸ್ಟ್ರಾಲ್ಸ್ ಇಡಬೇಕು, ಪ್ರೆಸ್ಟೀಜ್ ಕುಕ್ಕರ್ಸೇ ಜಾಸ್ತಿ ಇಡಬೇಕು ಅಂತ ಹೇಳಿದ್ದಾರೆ. ಸೊ ಅವರ ಅವಶ್ಯಕತೆ ನೋಡಿ ನಾವು ಇದನ್ನು ಡಿಸೈನ್ ಮಾಡಿದ್ದೀವಿ. ಸೊ ಇಲ್ಲಿ ಬಂದು ನಾವು ಮೆಟಾಬಾಕ್ಸ್ ಡ್ರಾಯರ್ಸೇ 3 ಕೊಟ್ಟಿದ್ದೀವಿ. ಪ್ಯಾನ್ ಡ್ರಾಯರ್ಸ್ ನೀವು ನೋಡ್ತಾ ಇದ್ದೀರಾ ದೊಡ್ಡದು, ಅದು ಬಂದು 3 ದೊಡ್ಡದು ಕೊಟ್ಟಿದ್ದೀವಿ. ಲೇಜಿ ಸೂಸನ್ ಅಂತ ಕಾರ್ನರ್ನಲ್ಲಿ ಅದೊಂದು ಕೊಟ್ಟಿದ್ದೀವಿ ದೊಡ್ಡದಾಗಿ. ಆಮೇಲೆ ಬಾಟಲ್ ಪುಲ್ಔಟ್ಸ್ ಇದೆ, ಸ್ಪೈಸ್ ರ್ಯಾಕ್ ಇದೆ, ಕಟ್ಲರಿ ರ್ಯಾಕ್ ಇದೆ. ಆ ಥರ ನಾವು ಇದನ್ನು ಫುಲ್ಲಾಗಿ ಯೂಟಿಲೈಸ್ ಮಾಡಿದ್ದೀವಿ ಸ್ಪೇಸನ್ನ ನಾವು. ಆಮೇಲೆ ಇಲ್ಲಿ ಕಮ್ಮನಹಳ್ಳಿ ಕಿಚನ್ ನೋಡ್ತಾ ಇದ್ದೀರಲ್ಲ, ಇದು ಬಂದು ತುಂಬ ಚಿಕ್ಕದು ಕಿಚನು. ಆದರೂ ಬಂದು ನಾವು ಈ ಕಿಚನ್ನಲ್ಲಿ ಏನೇನು ಕೊಡೋಕ್ಕಾಗುತ್ತೋ ಅದನ್ನೆಲ್ಲ ಕೊಟ್ಟಿದ್ದೀವಿ. ಇವರು ಕಸ್ಟಮರ್ ಬಂದು ಬೇರೆ ಟೈಪ್ ಕೇಳ್ತಾ ಇದ್ದಾರೆ. ಇವ್ರಿಗೆ ಏನಂದರೆ ಗ್ರೈಂಡರು ಮನೆಯಲ್ಲಿ ಇರಬೇಕು, ಅದು ಸ್ಟೋರೇಜ್ ಕಾಣಿಸ್ಬಾರ್ದು, ಆ ಥರ ಒಂದು ಕವರ್ ಆಗಿ ಇರಬೇಕು ಅನ್ನೋ ಆಸೆ ಇದೆ. ಸೊ ಅದಕ್ಕೊಂದು ಸ್ಪೇಸ್ ಕೊಟ್ಟಿದ್ದೀವಿ. ಸಿಲಿಂಡರ್ಗೊಂದು ಕಡೆ ಕೊಟ್ಟಿದ್ದೀವಿ. ಆಮೇಲೆ ಇವರಿಗೆ ಜಾಸ್ತಿ ನಾವು ಆಕ್ಸರೀಸ್ ಕೊಟ್ಟಿಲ್ಲ, ಯಾಕಂದರೆ ಇವ್ರಿಗೆ ಅವಶ್ಯಕತೆ ಬಂದಿಲ್ಲ. ಇವ್ರಿಗೆ ಬರೀ ಸ್ಟೋರೇಜ್ ಬೇಕು ಅಂತ ಹೇಳಿದ್ರು. ಸೊ ಆ ಥರ ಒಂದು ಡಿಸೈನ್ ಮಾಡಿ ಇವ್ರಿಗೆ ಕೊಟ್ಟಿರೋದು ನಾವು, ನೀವು ನೋಡಿದ್ದೀರಲ್ಲ. ಬಟ್ ಇದು ಬಂದು ಟೋಟಲಾಗಿ ಮಾಡ್ಯುಲರ್ ಅಲ್ಲ, ಯಾಕಂದರೆ ಇದು ಬಂದು 45 ಡಿಗ್ರೀಸ್ನಲ್ಲಿ ಟರ್ನ್ ಆಗುತ್ತೆ, ಆ್ಯಂಗಲ್ಸ್ ಇದೆ. ಅದರಿಂದ ನಾವು ಕಟ್ ಮಾಡಿ ಫ್ರೇಮ್ ವರ್ಕ್ ಮಾಡಬೇಕಾಗಿ ಬರುತ್ತೆ ಕೆಲವು ಆ್ಯಂಗಲ್ಸ್ನಲ್ಲಿ. ಬಟ್ ಶಟರ್ಸ್ ಎಲ್ಲ ಬಂದು ಇಂಪೋರ್ಟೆಡೇ, ಅದು ಬಂದುಬಿಟ್ಟು ಮಾಡ್ಯುಲರೇನೆ. ಕೆಲವು ಕಡೆ ಮಾತ್ರ ನಾವು ಫ್ರೇಮ್ ವರ್ಕು ಆನ್ ದ ಸ್ಪಾಟ್ನಲ್ಲಿ ಮಾಡಿದ್ದೀವಿ ನಾವು. ರಂಜನಿ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಇಂಟೀರಿಯರ್ ಡಿಸೈನಿಂಗ್ ಬಗ್ಗೆ ಸಾಕಷ್ಟು ಮಾಹಿತಿನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ. ಬಹಳ ಧನ್ಯವಾದಗಳು.